ಹೆಲೋ ವೆಲ್ಕಮ್ ಟು ಜೆಮ್ಜಿ ಟಾಪಿಕ್. ಗುಂಪಲ್ ಗೋವಿಂದ ಅನ್ನೋ ಥರ ಗುಂಪಾಗಿ ಫ್ಲಾಪ್ ಕೊಡ್ತಾ ಇರೋ ಡೈರೆಕ್ಟರ್ಸು ಆ್ಯಕ್ಟರ್ಸ್ ನಡುವೆ ಈ ಗುಂಪಲ್ಲಿರೋ ಕುರಿಗಳ ವಿರುದ್ಧ ಹೋಗೋದೇ ನನ್ನ ಗುರಿ ಅಂತ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಅವರ ಪೇಪೆ ಸಿನಿಮಾದ ಟ್ರೈಲರಿಂದ ನಮಗೆ ಜೋರಾಗಿ ಹೇಳಿದ್ದಾರೆ. ಇವರು ಸೆಲೆಕ್ಟ್ ಮಾಡೋ ಸ್ಕ್ರಿಪ್ಟಿಂದ ಇವರ ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅನ್ನೋದು ಸೆಕೆಂಡರಿ, ಆದರೆ ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಸ್ಟಾರ್ಟಿಂಗಲ್ಲಿ ಲವರ್ ಬಾಯ್ ಆಗಿ, ಈಗ ಮಾಸ್ ಲುಕ್ಕಲ್ಲಿ ಕದರಾಗಿ, ಹೀಗೆ ಇವ್ರ ಕೆರಿಯರು ಇಂಟ್ರೆಸ್ಟಿಂಗ್ ಆಗಿ ನಡೀತಾನೆ ಇದೆ. ನೀವು ಇವರ ಫಿಲ್ಮೋಗ್ರಫಿ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಒಂದ್ಕಿನ ಒಂದು ಡಿಫ್ರೆಂಟೇ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೇ ಪೇಪೆ ಟ್ರೈಲರ್ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ಥರ ಎಲ್ಲ ಹೇಳ್ತಾ ಇದ್ದೀನಿ ಅಂತ. ಪೇಪೆ ಟ್ರೈಲರ್ ನೋಡ್ದಂಗೆ ಅದರಲ್ಲಿರೋ ವಿಜುವಲ್ಸು, ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಕ್ಕು ಎಲ್ಲವೂ ಟಾಪ್ ನಾಚ್ ಲೆವೆಲಲ್ಲೇ ಇದೆ. ವಿನಯ್ ರಾಜ್ಕುಮಾರ್ ಅವರ ಆ ಮಾಸ್ ಲುಕ್ಕು, ಆಮೇಲೆ ಆ ಟ್ರೈಲರ್ ಕೊನೆ ಕ್ಷಣಗಳಲ್ಲಿ ಅವರು ರಕ್ತದಲ್ಲಿ ಬರೋವಂಥ ಸೀನ್ಗಳಂತೂ ಚಿಂದಿನೇ. ಈ ಟ್ರೈಲರ್ ನೋಡ್ದಂಗೆ ನಮಗೆ ಫೀಲ್ ಆಗೋದು ಮಲಯಾಳಂ ಇಂಡಸ್ಟ್ರಿ. ಹೌದು, ಮಲಯಾಳಂ ಇಂಡಸ್ಟ್ರಿಗಿನ್ನ ನಾವು ಕಮ್ಮಿ ಇಲ್ಲ ಅಂತ ಕಾಣುತ್ತೆ. ಅವರ ಕೆರಿಯರಲ್ಲೇ ದೊಡ್ಡ ಸಿನಿಮಾ ಆಗೋ ಎಲ್ಲ ಲಕ್ಷಣಗಳು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ನಮ್ಮ ದೊಡ್ಡ ಮನೆ ಉಳಿಸೋ ಎಲ್ಲ ದೊಡ್ಡ ಗುಣಗಳು ನಮ್ಮ ವಿನಯ್ ರಾಜ್ಕುಮಾರಲ್ಲಿ ಕಾಣ್ತಾ ಇದೆ. ಕೊನೆಯದಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಇಡೀ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಯಾವುದೇ ಸಿನಿಮಾಕ್ಕೂ ಎ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಆದರೆ ನಮ್ಮ ವಿನಯ್ ರಾಜ್ಕುಮಾರ್ ಅವರ ಪೇಪೆ ಸಿನಿಮಾ ಎ ಸರ್ಟಿಫಿಕೇಟ್ ಅಂದರೆ 18+. ಈ ಸಿನಿಮಾ 30 ಆಗಸ್ಟ್ ಬರ್ತಾ ಇದೆ. ಎಲ್ಲರೂ ಕಾದು ನೋಡಬೇಕು ಈ ಸಿನಿಮಾ ಯಾವ ಥರ ನಮ್ಗೆ ಬಿಗ್ ಸ್ಕ್ರೀನಲ್ಲಿ ತೋರಿಸ್ತಾರೆ ಅಂತ. ಜೈ ಹಿಂದ್.